ಇನ್ನು ರೋಡ್ ಸೈಡಲ್ಲಿ ಕಬಾಬ್ ತಿಂದರೆ ಮಾತ್ರ ಅನ್ಸೇಫ್ ಅಂತ ಅನ್ಕೊಳ್ತಿದ್ದವ್ರಿಗೆ ಈ ಒಂದು ವಿಷಯ ದೊಡ್ಡ ಶಾಕ್ ರೀತಿ ಎರಗಿದೆ. ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಕಬಾಬ್ ತಿನ್ನೋ ಮುಂಚೆ ಎಚ್ಚರ ವಹಿಸಬೇಕು. ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅಸುರಕ್ಷಿತ ಅಂತ ಈಗ ದೃಢವಾಗಿದೆ. ಪ್ರತಿಷ್ಠಿತ ರೆಸ್ಟೋರೆಂಟ್ ಇದು, ಪ್ರತಿಷ್ಠಿತ ಹೋಟೆಲ್ ಚೈನ್. ಈ ಒಂದು ರೆಸ್ಟೋರೆಂಟ್ನ ಕಬಾಬ್ ಕೂಡ ಈಗ ಅನ್ಸೇಫ್ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಿಪೋರ್ಟ್ನಲ್ಲಿ ಈ ಅಂಶ ದೃಢವಾಗಿದೆ. ಶಿವಾಜಿನಗರ, ಮಲ್ಲೇಶ್ವರಂ, ಮಹಾದೇವಪುರ, ಗಾಂಧಿನಗರ, ಬೊಮ್ಮನಹಳ್ಳಿ ಇಲ್ಲಿರುವಂತಹ ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಚಿಕನ್ ಕಬಾಬ್ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇನ್ನು ಅಧಿಕಾರಿಗಳಿಂದ ನಡೆದಂತಹ ಪರೀಕ್ಷೆಯಲ್ಲಿ ಇದು ಅಸುರಕ್ಷಿತ, ಅನ್ಸೇಫ್ ಅನ್ನುವಂಥದ್ದು ದೃಢವಾಗಿದೆ. ಈ ಹಿನ್ನೆಲೆ ಎಂಪೈರ್ ರೆಸ್ಟೋರೆಂಟ್ಗೆ FSSAI ನೋಟಿಸ್ ಅನ್ನ ಜಾರಿ ಮಾಡಿದೆ. 1 ವಾರಗಳ ಒಳಗಾಗಿ ಉತ್ತರ ನೀಡುವಂತೆ, ಸ್ಪಷ್ಟೀಕರಣ ಕೊಡುವಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿರೋದು. ಯಾಕಂದರೆ ಈ ನಡುವೆ ಪ್ರತಿಯೊಂದು ಕೂಡ ಅನ್ಸೇಫ್ ಅನ್ನುವಂಥ ವಿಷಯ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಎಂಪೈರ್ ಅನ್ನುವಂಥ ಪ್ರತಿಷ್ಠಿತ ರೆಸ್ಟೋರೆಂಟ್ ಚೈನಲ್ಲೂ ಕಬಾಬ್ ಅನ್ಸೇಫ್ ಅನ್ನುವಂಥ ಅಂಶ ನಿಜವಾಗ್ಲೂ ರಾಜಧಾನಿ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಯಾವೆಲ್ಲ ಅಂಶ ಕಂಡು ಬಂದಿದೆ ಒಂದು ಟೆಸ್ಟ್ ನಲ್ಲಿ, ಯಾಕಾಗಿ ಈ ಒಂದು ಕಬಾಬ್ ಅನ್ಸೇಫ್ ಅಂತ ವರದಿ ಬಂದಿರೋದು, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಗರದ ಹಲವು ಭಾಗದಲ್ಲಿ ಒಂದು ಫುಡ್ ಈ ಬಗ್ಗೆ ಸೇಫ್ಟಿ ಬಗ್ಗೆ ಒಂದು ಕಾರ್ಯಾಚರಣೆ ಕೈಗೊಂಡಂತಹ ಸಂದರ್ಭದಲ್ಲಿ ಎಂಪೈರ್ ಹೋಟೆಲ್ನಲ್ಲಿ, ಅಂದರೆ ಅತಿ ಹೆಚ್ಚು ಜನರು ನಾನ್ ವೆಜ್ ಪ್ರಿಯರು ಹೋಗುವಂತಹ ಎಂಪೈರ್ ಹೋಟೆಲ್ನಲ್ಲಿ ಕೂಡ ಕಲರ್ ಬೆರಕೆ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ ಅನ್ನೋ ಆರೋಪ ಕೇಳಿ ಬಂದಿರುತ್ತೆ. ಈ ಹಿನ್ನೆಲೆ ಒಂದು ಕಾರ್ಯಾಚರಣೆ ಕೈಗೊಳ್ಳುತ್ತೇವೆ. ನಗರದ ಪ್ರಮುಖವಾಗಿರುವಂತಹ 6 ಎಂಪೈರ್ಗಳಲ್ಲಿ ಹೋಗಿ ಕಬಾಬ್, ಚಿಕನ್ ಕಬಾಬ್ ಅಂತ ಮಾರಾಟಕ್ಕೆ ಇಟ್ಟಿರುವಂತಹ ಚಿಕನ್ ಕಬಾಬ್ನ ಸ್ಯಾಂಪಲ್ ಪಡೆದು ಲ್ಯಾಬ್ ಟೆಸ್ಟಿಂಗ್ ಒಳಪಡುತ್ತೆ. ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಈಗ ಅನ್ಸೇಫ್ ಅನ್ನೋದು ಕ್ಲಿಯರ್ ಆಗಿರುವಂತಹ ಅನ್ಸೇಫ್ ಅನ್ನೋದು ದೃಢ ಆಗಿದೆ. ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ಅನ್ಸೇಫ್ ಅಂತ ಬರೋ ಕಾರಣವನ್ನು ನೋಡೋದಾದ್ರೆ, ಇಲ್ಲಿ 3 ಅಂಶ ಇದೆ. ಒಂದು, ಮೊದಲನೇದಾಗಿ ಆ ಕಬಾಬ್ಗೆ ಬಳಸಿರುವಂತಹ ಕಲರ್, ಅಂದ್ರೆ ಟೇಸ್ಟಿಂಗ್ ಪೌಡರ್ ಅಲ್ಲ, ಕಲರ್ ಇದು ಬಳಕೆ ಮಾಡಿರುವಂತಹ ಸಾಧ್ಯತೆ ಇದೆ. ಎರಡನೇದಾಗಿ ಅಜಿನೋಮೋಟೋ ಅನ್ನೋ ಒಂದು ಟೇಸ್ಟಿಂಗ್ ಪೌಡರ್ ಅನ್ನು ಯೂಸ್ ಮಾಡಿರುವಂತಹ ಸಾಧ್ಯ ಇದೆ. ಈ ಒಂದು ಟೇಸ್ಟಿಂಗ್ ಪೌಡರ್ ಏನಿದೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗೆ ಇದು ಕಾರಣ ಆಗ್ತಾ ಇದೆ. ಹೊಟ್ಟೆ ಉರಿ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗೆ ಇದು ಕಾರಣ ಆಗ್ತದೆ. ಜೊತೆಗೆ ಇದು ಕ್ಯಾನ್ಸರ್ ಕಾರಕ ಅನ್ನೋದನ್ನು ಆರೋಗ್ಯ ತಜ್ಞರು ಹೇಳಿರುವಂಥದ್ದು. ಮೂರನೇದಾಗಿ ಅಲ್ಲಿ ಬಳಕೆ ಆಗಿರುವಂತಹ ಮಾಂಸ ಕೂಡ ತುಂಬಾ ದಿನ ಇಟ್ಟಿರುವಂತಹ ಮಾಂಸವನ್ನು ಬಳಕೆ ಮಾಡಿರುವಂತಹ ಶಂಕೆ ಕೂಡ ಇದೆ. ಆ ರೀತಿ ಏನಾದ್ರೂ ಆದ್ರೆ ಅದು ಫುಡ್ ಪಾಯ್ಸನ್ಗೆ ಕೂಡ ಕಾರಣ ಆಗುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ಹಲವು ರೀತಿಯ ಸಮಸ್ಯೆಗೆ ಕೂಡ ಕಾರಣ ಆಗುತ್ತೆ. ಈ ಎಲ್ಲ ಅಂಶ ಮನಗೊಂಡು ಇವತ್ತು ಲ್ಯಾಬ್ ರಿಪೋರ್ಟ್ ನಲ್ಲಿ ಇದು ಅನ್ಸೇಫ್ ಅನ್ನೋದು ಬಂದಿದೆ. ಇದೇ ಕಾರಣಕ್ಕೆ ಅವರಿಗೆ ಮತ್ತೊಂದು ಅವಕಾಶವನ್ನು ಕೂಡ ಕೊಡಲಾಗಿದೆ. ನೀವೇನಾದ್ರೂ ಈ ಒಂದು ವರದಿಗೆ ನೀವೇನಾದ್ರೂ ಅಬ್ಜೆಕ್ಟ್ ಹಾಕೋದಾದ್ರೆ ನಿಮ್ಮದೇ ದುಡ್ಡದಲ್ಲಿ ಮತ್ತೊಂದು ನೀವು ಲ್ಯಾಬ್ ಟೆಸ್ಟಿಂಗ್ ಒಳಪಡಿಸಬಹುದು. ಆ ಒಂದು ಲ್ಯಾಬ್ ಟೆಸ್ಟಿಂಗ್ಗೆ ನೀವೇ ದುಡ್ಡು ಹಾಕಿ ಲ್ಯಾಬ್ ಟೆಸ್ಟಿಂಗ್ ಒಳಪಡಿಸಬಹುದು. ಮತ್ತೆ ನಿಮಗೆ 30 ದಿನದ ಕಾಲಾವಕಾಶ ಇದೆ. ಈಗಾಗಲೇ ನೋಟಿಸ್ ಜಾರಿ ಮಾಡಿ 10 ದಿನ ಆಗಿದೆ. ನಿಮಗೆ 30 ದಿನದ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಆ 30 ದಿನದಲ್ಲಿ ಏನಾದ್ರೂ ನೀವು ಯಾವುದೇ ರೀತಿ ಉತ್ತರ ಕೊಡದಿದ್ದಲ್ಲಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ರಾಹುಲ್, ಇಲ್ಲಿ ಮತ್ತೊಂದು ವಿಚಾರ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಎಂಪೈರ್ ಅನ್ನೋದು ನಾನ್ ವೆಜ್ ಪ್ರಿಯರ ಒಂದು ಅಡ್ಡ ಕೂಡ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ ಈಗ ಎಂಪೈರ್ ತನ್ನ ಇದನ್ನು ಓಪನ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಎಂಪೈರ್ ನಲ್ಲೇ ಈ ರೀತಿ ಅನ್ಸೇಫ್ ಅನ್ನೋದು, ಅಂದ್ರೆ ಅಲ್ಲಿರುವಂತಹ ಚಿಕನ್ ಕಬಾಬ್ ಅನ್ಸೇಫ್ ಅನ್ನೋ ಬಂದಿರೋದು ಸಹಜವಾಗಿ ನಾನ್ ವೆಜ್ ಪ್ರಿಯರಲ್ಲಿ ಕೂಡ ಒಂದು ಆತಂಕ ಮನೆ ಮಾಡಿದೆ. ರಾಹುಲ್, ರೈಟ್ ಸತ್ತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.